ಶಾಸಕ ದರ್ಶನ್ ಧ್ರುವನಾರಾಯಣ್ ಇಂದು ನಂಜುಂಡೇಶ್ವರ ದೇವಾಲಯದ ದಾಸೋಹ ಭವನದ ಸಭಾಂಗಣದಲ್ಲಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿ, ಇಂತಹ ಪುಣ್ಯಕ್ಷೇತ್ರದಲ್ಲಿ ರಾಜ್ಯದ ವಿವಿಧ ಮೂಲೆಗಳಿಂದ ಆಗಮಿಸುವ ಭಕ್ತ ಸಮೂಹಕ್ಕೆ ಮೂಲ ಸೌಕರ್ಯಗಳ ಕೊರತೆ ಆಗದ ರೀತಿಯಲ್ಲಿ ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕು. ದೇವಾಲಯದಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಶೌಚಾಲಯ, ಶುದ್ಧ ಕುಡಿಯುವ ನೀರು ಕೊಠಡಿಗಳ ಸೌಲಭ್ಯ ಕಲ್ಪಿಸಿಕೊಡಬೇಕು ಎಂದರು. ದೇವಾಲಯದ ಹಣ ಅಭಿವೃದ್ಧಿಗೆ ಬಳಸಬೇಕು ಹೊರತು ದುರ್ಬಳಕೆ ಆಗಲು ಯಾವುದೇ ಕಾರಣಕ್ಕೂ ತಮ್ಮ ಅಧಿಕಾರಾವಧಿಯಲ್ಲಿ ಬಿಡುವುದಿಲ್ಲ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಭಕ್ತರು ಕಪಿಲಾ ನದಿಗೆ ಆಗಮಿಸುವಾಗ ಎಚ್ಚರಿಕೆಯಿಂದ ಇರಲು ನಾಮಫಲಕಗಳನ್ನು ಅಳವಡಿಸಬೇಕು. ಕಪಿಲಾ ನದಿಯ ಸುತ್ತಲೂ ವಾಚ್ಮನ್ಗಳನ್ನು ನಿಯೋಜಿಸಬೇಕು. ದೇವಾಲಯದ ಸುತ್ತ ಶುಚಿತ್ವದ ವಾತಾವರಣ ನಿರ್ಮಾಣ ಮಾಡಬೇಕು. ದೇವಾಲಯದ ಅಭಿವೃದ್ಧಿಗೆ ರಾಜ್ಯ ಸರ್ಕಾರದಿಂದ ಹೆಚ್ಚು ಅನುದಾನ ತಂದು ಇನ್ನಷ್ಟು ಅಭಿವೃದ್ಧಿಗೆ ಮುಂದಾಗುತ್ತೇವೆ ಎಂದರು. ತಾಲೂಕು ಮಟ್ಟದ ದೇವಾಲಯದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು. ಹಾಗೆಯೇ ಕಳೆದ ಬಾರಿ ದೇವಾಲಯದ ಮುಂಭಾಗದಲ್ಲಿ 75 ವಿಐಪಿ ಕೊಠಡಿ, ಡಾರ್ಮೆಟರಿ ಕಟ್ಟಡ ನಿರ್ಮಾಣದ ಹೆಸರಿನಲ್ಲಿ 100 ಕೋಟಿ ಹಣ ಮೀಸಲಿಡಲಾಗಿದೆ. ಅದರ ಬಗ್ಗೆ ಒತ್ತು ನೀಡಲು ದೇವಾಲಯದ ಮುಂಭಾಗದಲ್ಲಿ ಹೆಚ್ಚು ಸ್ಥಳಾವಕಾಶ ಇಲ್ಲ. ಇರುವ ಕೊಠಡಿ ಮತ್ತು ಡಾರ್ಮೆಟರಿಗಳನ್ನು ಅಭಿವೃದ್ಧಿಪಡಿಸಿ ಭಕ್ತಾದಿಗಳಿಗೆ ನೀಡಲಾಗುವುದು ಎಂದರು. ಈಗ ಅಲ್ಲಿ ನಮ್ಮ ಕಪಿಲಾ ನದಿ ತೀರದಲ್ಲಿ ಒಂದು ಸುತ್ತುವರಣೆ ಮಾಡಿದರೆ ಒಂದು ಚೆಕ್ ಡ್ಯಾಮ್ ಥರ ನಿರ್ಮಾಣವನ್ನು ಮಾಡಿ ಅಲ್ಲಿ ಒಂದು ಇಂಟಿಗ್ರೇಟೆಡ್ ಸಿಸ್ಟಮ್ ಆಗಬೇಕಾಗಿದೆ. ನಮಗೆ ಪೆಟ್ರೋಲ್ ಡೀಸೆಲ್ ಇರೋದ್ರಿಂದ ಒಳ್ಳೆ ಇಂಟಿಗ್ರೇಟೆಡ್ ಪ್ರಾಜೆಕ್ಟ್ ಆಗಬೇಕಾಗಿದೆ. ಅದಕ್ಕೂ ಕೂಡ ಈಗ ಮಾನ್ಯ ಡೆಪ್ಯೂಟಿ ಚೀಫ್ ಡಿ.ಕೆ. ಶಿವಕುಮಾರ್ ಸರ್ ಕೂಡ ಮಾತನಾಡಿದ್ದಾರೆ. ಅದು ಎಸ್ಟಿಮೇಟ್ ಕೂಡ ರೆಡಿ ಇದೆ. ಅಲ್ಲಿ ಏನು ನದಿ ಹರಿತಿದೆ ಆ ವೇಗವನ್ನು ನಾವು ತಡೆಗಟ್ಟಿ ನಮ್ಮ ಭಕ್ತಾದಿಗಳು ಅಲ್ಲಿ ಸುಗಮವಾಗಿ ಸ್ನಾನ ಮಾಡಿ ಅವಕಾಶವನ್ನು ಮಾಡಬೇಕು. ಯಾವ ರೀತಿ ನಾವು ಚಿಂತನೆ ನಾವು ಈಗಾಗಲೇ ಮಾಡಿದ್ದೇವೆ, ಪ್ರಾಜೆಕ್ಟ್ ಕೂಡ ಎಸ್ಟಿಮೇಟ್ ಮಾಡಿಸಿದ್ದೇವೆ. ಇದೊಂದು ಮಾಡೆಲ್ ಪ್ರಾಜೆಕ್ಟ್ ಆಗಿದೆ. ಅದರಿಂದ ಈ ಒಂದು ಪ್ರಾಜೆಕ್ಟ್ ಕೂಡ ನಾವು ಕೈ ಇಟ್ಕೊಳ್ತಾ. ಜೊತೆಗೆ ಈಗ ದೇವಸ್ಥಾನದಲ್ಲಿರುವಂತಹ ಮಳಿಗೆಗಳು ಅದು ಎಷ್ಟು ಖಾಲಿ ಇದೆ, ಎಷ್ಟು ಪೂರ್ಣ ಇದೆ, ಎಷ್ಟು ಫಂಕ್ಷನಿಂಗಲ್ಲಿದೆ ಅನ್ನೋದನ್ನ ಈ ದಿವಸ ನಾವು ರಿವ್ಯೂವನ್ನು ಮಾಡಿದ್ದೇವೆ. ಯಾವುದೂ ಫಂಕ್ಷನಿಂಗಲ್ಲಿಲ್ಲ, ಸುಮಾರು 8 ಮಳಿಗೆಗಳು ಫಂಕ್ಷನಿಂಗಲ್ಲಿಲ್ಲ. ಅದರ ವಿರುದ್ಧ PPA ಕಾಯ್ದೆ ಅಡಿ ಪ್ರಕರಣವನ್ನು ದಾಖಲಿಸಿ ಅದು ಪ್ರೊಸೀಡಿಂಗ್ ನಡೀತಾ ಇದೆ. ಸಭೆಯಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್, ನಗರಸಭಾ ಅಧಿಕಾರಿಗಳು ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.